ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ನನ್ನ ಮಗ ಇವತ್ತು ಮಾರ್ನಿಂಗ್ ಬಿರಿಯಾನಿ ಮಾಡಿದ್ವು, ಬಿರಿಯಾನಿ ತಿಂದಿದ್ದ. ಇವಾಗ ಕಬಾಬ್ ಬೇಕು ಕಣಮ್ಮ ಅಂತ ಹೇಳ್ದ. ಅದಕ್ಕೇ ಇಲ್ಲಿ 1/2 ಕಿಲೋ 1 kg ತೊಗೊಂಡಿದ್ರಂತೆ. ಅದು ಕ್ಲೀನಿಂಗ್ ಎಲ್ಲ ಹೋಗಿ 3/4 kg ಇರ್ಬೋದು ಅನಿಸುತ್ತೆ. ಸೊ ಈ ಚಿಕನ್ಗೆ ಆಗೋಷ್ಟು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಜಿಂಜರು, ಗಾರ್ಲಿಕ್ಕು ಮತ್ತು ರೆಡ್ ಚಿಲ್ಲಿ ಹಾಕಿ ಪೇಸ್ಟ್ ಮಾಡಿರೋದು. ಯಾವುದೇ ರೀತಿ ಫುಡ್ ಕಲರ್ ಏನು ಬಳಸಲ್ಲ. ಜಿಂಜರು, ಗಾರ್ಲಿಕ್ಕು, ರೆಡ್ ಚಿಲ್ಲಿ ಇದನ್ನ ಹಾಕಿ ನೈಸ್ ಪೇಸ್ಟ್ ಮಾಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿರುತ್ತೆ. ಕಲ್ಲರ್ ಒರಿಜಿನಲ್ ಕಲ್ಲರ್ ಬೇಕು ಅಂದರೆ ಈ ಥರ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟಿರಲಿಲ್ಲ ಮನೇಲಿ, ಸೊ ಅದಕ್ಕೆ ಕಾರ್ನ್ಫ್ಲೋರ್ ಬಳಸ್ತಾ ಇದ್ದೀನಿ. 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋಣ, ಚೆನ್ನಾಗಿ ಬರುತ್ತೆ. 1 ಎಗ್ ಸಾಕು. 2 ಎಗ್ ಆದರೆ ತುಂಬ ನೊರೆ ಬರುತ್ತೆ. ಬೌಲಲ್ಲಿ ಬೇಯಿಸ್ಬೇಕಾದ್ರೆ ನೊರೆ ಎಲ್ಲ ತುಂಬಿಕೊಳ್ಳುತ್ತೆ. ಅದಕ್ಕೆ 1 ಎಗ್ ಸಾಕು. ನನಗೆ ಎಗ್ಗೆ ಹೊಡೆಯೋಕ್ಕೆ ಬರ್ತಾಯಿಲ್ಲ. ಹೇಗೆ ಆಗ್ತಿದ್ದು. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಸಾಲ್ಟ್ ಹಾಕ್ಬಾರ್ದು ಅಂತಾರೆ, ಸೊ ನಾವು ಬೇರೆ ಎಕ್ಸ್ಟ್ರಾ ಏನು ಹಾಕಿರೋದ್ರಿಂದ ಸ್ವಲ್ಪ ಸಾಲ್ಟ್ ಸಾಕು. ಸೊ ಇವಾಗ ಮಿಕ್ಸ್ ಮಾಡೋದಿದೆ. ಇದು ಎಗ್ ಬೀಟರು, ಇದರಲ್ಲೇ ಮಿಕ್ಸ್ ಮಾಡೋದು. ನಾನು ಕೈ ಮಿಕ್ಸ್ ಮಾಡಲ್ಲ, ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಂಟು ಥರ ಆಗುತ್ತೆ, ಮಿಕ್ಸ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಸೊ ಇದರಲ್ಲಾದರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತಿದ್ದು, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ಇವಾಗ ಚಿಕನ್ ಆ್ಯಡ್ ಮಾಡೋಣ. ಸೊ ನಾನು ಇದಕ್ಕೆ ವೈಟ್ ಸೆಸಮ್ ಸೀಡ್ಸ್ ಅಂದರೆ ಬಿಳಿ ಎಳ್ಳು, ಕರ್ಬೇವಿನ ಸೊಪ್ಪು, ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ತಾಯಿದ್ದೆ. ಬಟ್ ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿದೆ. ಮಾರ್ನಿಂಗಿನ ನಾನ್ ವೆಜ್ ತಿಂದು ಅಂದ್ಬಿಟ್ಟು ಹಸಿಮೆಣ್ಸಿಗೆ ಬಳಸ್ತಾ ಇಲ್ಲ. ಬಿಳಿ ಎಳ್ಳು ಖಾಲಿ ಆಗಿದೆ, ನೆಕ್ಸ್ಟ್ ಟೈಮ್ ಮಾಡ್ತಾ ತೋರಿಸ್ತೀನಿ. ಇವಾಗ ಓನ್ಲಿ ಕರಿ ಲೀವ್ಸ್ ಮಾತ್ರ ಆ್ಯಡ್ ಮಾಡ್ತೀನಿ. ಕೊನೆಯಲ್ಲಿ ಆ್ಯಡ್ ಮಾಡೋಣ ಇದೆ. ಸೊ ಇದಕ್ಕೆ ಇವಾಗ ಚಿಕನ್ ಹಾಕ್ತೀನಿ. ಲೆಗ್ ಪೀಸ್ ಹೊಡ್ಸ್ಕೊಂಡು ಬಂದಿದ್ದಾನೆ ಮಗ, ಇಬ್ಬರಿಗೂ ಒಂದೊಂದು ಅಂತ. ಇದನ್ನೆಲ್ಲ ಚೆನ್ನಾಗಿ ಕುಯ್ದಿದ್ದಾರೆ. ಲೆಗ್ ಪೀಸ್ ಕಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡೆ, ಬಟ್ ಇಲ್ಲಿ ಮಾತ್ರ ಓಪನ್ ಮಾಡಿದ್ದಾರೆ, ಇಲ್ಲಿ ಕಟ್ ಮಾಡಿಲ್ಲ. ಸೊ ನಾವೇ ಚಾಕಲ್ಲಿ ಈ ಥರ ಮಾಡೋಣ. ಈ ಥರ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಹಿಡಿದು ಬಾಯ್ಲ್ ಆಗುತ್ತೆ. ಇದಾಯಿತು. ಸೊ ಇನ್ನೊಂದು ಲೆಗ್ ಕೂಡ ಹಾಗೆ ಮಾಡೋಣ. ನಮ್ಮ ಮಕ್ಕಳಿಬ್ಬರು ಲೆಗ್ ಪೀಸ್ ತಿಂದಿವತ್ತು ಸ್ಟ್ರೆಂತಾಗಿ ಸೈಕಲ್ ಹೊಡೆಯಕ್ಕೆ ಹೋಗ್ತಾರೆ. ಇವಾಗ ಇದನ್ನು ಎತ್ತಿಕ್ಬಿಟ್ಟು ಕೈಲೇ ಕಲಸೋಣ. ಚೆನ್ನಾಗಿದೆಲ್ಲ ಮಿಕ್ಸ್ ಆಗಬೇಕು. ಈ ಥರ ಅದೆಲ್ಲ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ ಬಂದಿದೆ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ರೆ ಈ ಥರ ಕಲರ್ ಬರುತ್ತೆ. ಫುಡ್ ಕಲರ್ ಎಲ್ಲ ತಿನ್ನಬಾರ್ದು ಇವಾಗ, ಅದು ಅನ್ಹೆಲ್ದಿ. ಅದನ್ನೆಲ್ಲ ಯೂಸ್ ಮಾಡಿದ್ರೆ ಅದಕ್ಕೆ ನಾವಂತೂ ನಮ್ಮ ಮನೆಯಲ್ಲಿ ನಾವು ಏನಕ್ಕೂ ಫುಡ್ ಕಲರ್ ಯೂಸ್ ಮಾಡಲ್ಲ. ಹೀಗೆ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿ ಪೇಸ್ಟ್ ಮಾಡ್ತೀನಿ. ಬೇಕು ಅಂದರೆ ಇವತ್ತು ನೆನೆಸಿ ಪೇಸ್ಟ್ ಮಾಡಲಿಲ್ಲ, ನಮ್ಮ ಮಿಕ್ಸಿ ಚೆನ್ನಾಗಿ ನುಣ್ಣಗೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ರುಬ್ಬಿ ಪೇಸ್ಟ್ ಮಾಡಿರೋದು. ಕಲಿಸ್ತಾ ಇದ್ದೀನಿ. ಮಿಕ್ಸ್ ಆಯಿತು, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದು ಒಂದು 30 ಮಿನಿಟ್ಸು ನೆನಿಬೇಕು ಸ್ವಲ್ಪ. ಇದನ್ನು ಫ್ರಿಡ್ಜಿಗೆ ಇಡೋಣ. ಸೊ ಫ್ರಿಡ್ಜಲ್ಲಿ ಇಟ್ಟರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗಲೇ ಕಲಿಸ್ಬೇಕಾದ್ರೇ ನೆನಿಬೇಕಲ್ವಾ, ಮಸಾಲೆ ಎಲ್ಲ ಹಿಡಿಬೇಕು. ನನ್ನ ಮಗ ಬೇರೆ ಇಬ್ಬರಾಳು ಒಂದೊಂದು ಲೆಗ್ ಪೀಸ್ ಬೇರೆ ಒಡ್ಸ್ಕೊ ಬಂದ್ಬಿಟ್ಟಿದ್ದಾನೆ. ಅಪ್ಪ
ಅದಕ್ಕೆ ಮಸಾಲ ತುಂಬಿಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಕರಿ ಲೀವ್ಸ್ ಆ್ಯಡ್ ಮಾಡಿ ಇಡೋಣ. ಚಿನ್ನೋ ಕರಿ ಲೀವ್ಸ್ ಕೊಡು. ಇಲ್ಲೇ ಇದೆ ಬಿಡು. ಮಕ್ಕಳು ಹಾಗೆ ಕರ್ಬೇವಿನ ಸೊಪ್ಪು ಕೊಟ್ಟರೆ ತಿನ್ನಲ್ಲ, ಚೆನ್ನಾಗಿಲ್ಲ ಕೈ ಆಗಿದೆ ಅಂತಾರೆ. ಈ ಥರ ಕಬಾಬ್ ಜೊತೆಗೆ ಮಾಡಿಕೊಟ್ರೆ ಅದ್ರ ಜೊತೆಗೆ ಅದನ್ನು ತಿಂತಾರೆ, ಟೇಸ್ಟಿಯಾಗಿರುತ್ತೆ ಅಂತ. ಮಕ್ಕಳು ಕತೆನೇ ಎಷ್ಟು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಇತ್ತೀಚೆಗೆ ಇತ್ತೀಚಿನ ಜನ್ರೇಷನಲ್ಲಿ ಎಲ್ಲರೂ ಕೂಡ ಕಬಾಬ್ಗೆ ಕರ್ಬೇವಿನ ಸೊಪ್ಪು ಏನಕ್ಕೆ ಹಾಕ್ತಿದ್ದಾರೆ ಅಂದರೆ ಮಕ್ಕಳು ಹಾಗಾದರೂ ತಿನ್ನಲಿ ಅನ್ನೋದಕ್ಕೋಸ್ಕರ ಹಾಕ್ತಾಯಿದ್ದಾರೆ. ಇವಾಗ ಇಡ್ತಾ ಇದ್ದೀನಿ ಫ್ರಿಡ್ಜಿಗೆ, ಒಂದು 30 ಮಿನಿಟ್ಸ್ ಇಲ್ಲಿರಲಿ. ಆಮೇಲೆ ತೆಗೆದದ್ದನ್ನು ಆಯಿಲಲ್ಲಿ ಕರಿಯೋಣ. ಇದು ನಮ್ಮದು ಫ್ರಿಡ್ಜು. ಸೊ ಇದು ಹೇಗೆ ಅಂತ ಅಂದರೆ ಮಿರರ್ ಗ್ಲಾಸಕ್ಕೆ ಎಲ್ಲ ಕಾಣಿಸುತ್ತೆ, ಆಪೋಸಿಟ್ಟು ಕೂತಿರೋದು ಎಲ್ಲ ಇಲ್ಲಿ ಕಾಣಿಸುತ್ತೆ, ಥರನೇ ಕಾಣಿಸ್ತಾ ಇದೆ. 30 ಮಿನಿಟ್ಸ್ ಆಗಿದೆ, ತಗೋತೀನಿ ಇವಾಗ. ವಾವ್, ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ, ಇದು ಮ್ಯಾರಿನೇಟ್ ಆಗಿದೆ. ಇದನ್ನು ಇವಾಗ ಸೈಡ್ಗೆ ಇಡ್ತೀನಿ. ಇಲ್ಲಿ ಬಾಣಲಿ ಇಡ್ತೀನಿ, ಇದಕ್ಕೆ ಆಯಿಲ್ ಹಾಕೋಣ. ಗೋಲ್ಡ್ ವಿನ್ನರ್ ಆಯಿಲ್ ಹಾಕ್ತಾ ಇದ್ದೀನಿ. ಇದಕ್ಕೆ ಫುಡ್ ಕಲರ್ ಎಲ್ಲ ಬಳಸಬಾರ್ದು. ಹೀಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿರ್ತೀವಲ್ವಾ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಪೇಸ್ಟ್ ಹಾಕಿದ್ರೆ ಸಾಕು. ಅದ್ರ ಜೊತೆಗೆ ಅದು ನುಣ್ಣಗಾಗುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಫೈನ್ ಪೇಸ್ಟ್ ಆಗುತ್ತೆ, ಏನಿಲ್ಲ. ಫುಡ್ ಕಲರ್ ಎಲ್ಲ ಹಾಕಿ. ಹೆಚ್ಚಿನ ನಿಮ್ಮ ಲೆಗ್ ಪೀಸು ನೆಕ್ಸ್ಟ್ ಇದ್ರಲ್ಲಿ ಹಾಕ್ತೀನಿ, ಓಕೆನಾ? ನಮ್ಮ ಚೆನ್ನಾಗಿ ಬರ್ತಿದೆಯೇನೋ ನಾನು ಹಾಕ್ತಾ ಇರೋದು? ಚೆನ್ನಾಗಿ ಬಂದಿದೆ. ಸಾಕು ಅನಿಸುತ್ತೆ, ಯಾಕೆಂದರೆ ಬೇಯಬೇಕಾದ್ರೆ ಮಿಸ್ ಆಗುತ್ತೆ, ಇದಾಗುತ್ತೆ ನೆಕ್ಸ್ಟ್ ಟೈಮ್. ಗೋಬಿ ಥರ ಕಾಣಿಸ್ತಾ ಇದೆ. ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಚಿನ್ನು, ನಾನಮ್ಮ ಬಾಯಲ್ಲಿ ನೋಡಿಲಿ ಕಲರ್ ಹೆಂಗ್ ಬರ್ತಾ ಇದೆ. ಚೆನ್ನಾಗಿ ಬಂದೈತೆ. ಸೂಪರ್ ಆಗಿದೆ ಕಲರ್. ಬೆಂದಿದೆ ಇವಾಗ. ಸೊ ಇನ್ನು ಸ್ವಲ್ಪ ಬೇಯಬೇಕು. ವಾವ್, ಸೂಪರ್ ಆಗಿದೆ ಚಿನ್ನು. ಕಲರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಒಳ್ಳೆಯದು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಆ ಫುಡ್ ಕಲರ್ ಎಲ್ಲ ಹಾಕ್ಕೊಂಡು ಅದು ಯಾಕೆ ತಿನ್ನಬೇಕು? ಈ ಥರದ್ದು ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ತೀರಾ, ಯಾಕೆ ಮನೇಲೇ ಮಾಡ್ಕೊಂಡು ತಿನ್ಬೋದಲ್ಲ? ಎಷ್ಟು ಈಸಿ ಇದೆ ಇದು ಮಾಡೋದು. ಇನ್ನು ಸ್ವಲ್ಪ ಬೇಯಲಿ ಚಿನ್ನು, ಇನ್ನೂ ಸ್ವಲ್ಪ ಬೇಯಲಿ. ನಾನು ಹೋಗಿ ಅಷ್ಟರಲ್ಲಿ ಪ್ಲೇಟ್ ತೊಗೊಂಬರ್ತೀನಿ. ಚಿನ್ನು, ಕಬಾಬ್ ತಿಂತಾ ಇದ್ದಿರಲ್ಲ ಇಬ್ರು, ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿ ಬಂದಿದ್ಯಾ? ಇದೇ ಥರ ಮಾಡಲ ನೆಕ್ಸ್ಟ್ ಟೈಮಿಂದ? ನೋಡಿ ಇಲ್ಲಿ ಗಾಯ ಮಾಡ್ಕೊಂಡಿದ್ದ, ಹೇಗೆ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಗಾಯ ಮಾಡ್ಕೊಂಡಿದ್ದಾನಲ್ಲ, ನೋವು ಕಡಿಮೆ ಆಗಲಿದ್ದ ಕಬಾಬ್ ಮಾಡ್ಕೊಂಡಿದ್ದೀನಿ. ತಿನ್ನಿ ಆಯ್ತು. ಫ್ರೆಂಡ್ಸ್, ನಾನು ಒಂದು ತಿಂದೆ, ಟೇಸ್ಟ್ ಮಾಡಿದೆ. ನಾನು ಒಂದು ಪೀಸು ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ತಿನ್ನಕ್ಕೆ ಮಾತ್ರ ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ನಾವು ಮಾಡಿರೋ ಥರನೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದೇ ಥರ ಇನ್ನೂ ಹೆಚ್ಚು ಅಡುಗೆಗಳನ್ನ ಮಾಡೋ ತೋರಿಸ್ತಾ ಇರ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ನಾವು ವಿಡಿಯೋ ನೋಡಿದಷ್ಟು ನಮಗೂ ಖುಷಿಯಾಗುತ್ತೆ ಇನ್ನೂ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಕಬಾಬ್. ನನಗೆ ಹೊಗಳ್ಕೊತಾ ಇಲ್ಲ ನಾನು, ಬಟ್ ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಗ್ಗು ಜಾಸ್ತಿ ಹಾಕ್ಬಾರ್ದು, ನೊರೆ ಬರುತ್ತೆ. ಒಂದು ಎಗ್ ಅಷ್ಟೇ ಹಾಕಬೇಕು. ನಾನು ಹೇಗೆ ಮಾಡಿದೆ ಹಾಗೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈ ಲೆಗ್ ಪೀಸ್ನ ನೆಕ್ಸ್ಟ್ ಹಾಕ್ತೀನಿ, ಏಕೆಂದರೆ ಎರಡೇ ಬೇಯಬೇಕು. ಸೊ
ಸೊ ಇದನ್ನು ಬಿಡೋಣ ಇವಾಗ. ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಿದ್ದಾರೆ, ಅಮ್ಮ ತುಂಬ ಚೆನ್ನಾಗಿದೆ ಅಂತ. ಸೊ ಅವ್ರಿಗೆ ನಾನು ಮಾಡೋದೆಲ್ಲ ಇಷ್ಟ, ಏಕೆಂದರೆ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ, ಚೆನ್ನಾಗಿರುತ್ತಮ್ಮ ಅಂತ ಹೇಳ್ತಿರ್ತಾರೆ. ಫೈನಲಿ ಇದೊಂದು ಪೀಸು ಎಲ್ಲ ಹಾಕ್ತೀನಿ. ಸೊ ಇದೆರಡು ಲೆಗ್ ಪೀಸ್ ಇದೆ, ಇದನ್ನು ಎಂಡಲ್ಲಿ ಹಾಕೋಣ. ಸೊ ನಿಧಾನ ಫ್ರೈ ಆಗಬೇಕಿದು. ನನ್ನ ಮಗ ನನಗೆ ತಿನ್ನಮ್ಮ ಅಂತ ಹಿಂಸೆ ಮಾಡ್ತಿದ್ದಾನೆ. ಸೊ ಇಲ್ಲ ಹಾಕಿ ಆಯಿತು. ಇದು ಬಾಯಿಲಾಗಲಿ ಅಷ್ಟ ನಾನು ಹೋಗಿ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ನಾನು ಕೂಡ ತಿಂತೀನಿ. ಉಗಿತಾ ಇದ್ರೆ ಜ್ಯೂಸಿ ಆಗಿತ್ತೆ, ತುಂಬ ಚೆನ್ನಾಗಿದೆ. ಆಚೆ ಕಬಾಬ್ ತಿನ್ನೋಕ್ಕೆ ಅಂತ ಹೋದೆ, ನನ್ನ ಮಗ ಕರೀತಾ ಇದ್ದ ಅಂದ್ಬಿಟ್ಟು. ಆ ಕಬಾಬ್ ಇದರಲ್ಲಿ ಕಬಾಬ್ ಹಾಕಿದ್ದೀವಿ ಒಲೆ ಮೇಲೆ, ಒಂದೊಂದು ಟೈಮ್ ಬಿಟ್ಟಿದ್ದೀವಿ ಅನ್ನೋದನ್ನೇ ಮರೆತುಬಿಟ್ಟಿದ್ದೀನಿ. ಏಕೆಂದರೆ ಅಷ್ಟು ಚೆನ್ನಾಗಿತ್ತು, ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಮರೆತೇ ಬಿಟ್ಟಿದ್ದೀನಿ ನಾನು ಇದು ಕಬಾಬ್ ಹಾಕಿರೋದ. ಇವಾಗ ನೆನ್ಕೊಂಬಂದೆ ಬೆಂದಿರ್ಬೋದು ಅಂತ. ಇನ್ನು ಸ್ವಲ್ಪ ಬೇಯಬೇಕು. ಉಳಿ ಕಡಿಮೆ ಮಾಡಿದ್ದೆ, ಲೋ ಫ್ಲೇಮಲ್ಲಿತ್ತು. ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಸೊ ಬಾಯ್ಲ್ ಆಗಬೇಕು. ನನ್ನ ಮಕ್ಕಳು ಲೆಗ್ ಪೀಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಮ್ಮ ಯಾವಾಗ ಹಾಕ್ತೀರಾ ಅಂತ. ನಾನು ಎಂಡೆಲ್ಲ ಹಾಕೋಣ ಅಂತ ಇಟ್ಟಿದ್ದೀನಿ. ಕಾಯ್ತಾ ಇದ್ದಾರೆ ಇಬ್ಬರು. ಹಾಕಬೇಕು. ಇದಾದ್ಮೇಲೆ ಇದು ಎತ್ತಿದ ತಕ್ಷಣ ಅದನ್ನು ಹಾಕ್ಕೊಡ್ಬೇಕು. ನೋಡಿ ಇಲ್ಲಿ ಎಷ್ಟು ಹಾಕಿದ್ದೆ. ಎಲ್ಲ ಕಬಾಬ್ನು ತಿಂದು ಖಾಲಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿತ್ತು. ಸೊ ನಮ್ಮ ಹಸ್ಬೆಂಡ್ ಬರೋ ಟೈಮ್ ಆಯಿತು. ನಾವು ಮನೇಲಿ ಬಳಸೋದು ಬ್ರೌನ್ ರೈಸು, ಅನ್ನಕ್ಕೆ ಇಡ್ತಾ ಇದ್ದೀನಿ. ತೆಗೆದುಬಿಟ್ಟು ಅನ್ನ ಮುದ್ದೆ ಮಾಡಬೇಕು. ಸೊ ಇದು ಫ್ರೈ ಆಗಿದೆ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಅವ್ರು ಬರೋ ಟೈಮ್ ಆಯಿತು ಅಂತ. ಇಲ್ಲಿ ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡಿ ಇವಾಗ ಲೆಗ್ ಪೀಸ್ ಹಾಕೋಣ. ಯಾಕೆಂದರೆ ಇದೊಂದು ಸ್ವಲ್ಪ ಬೇಯಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಯಾಕೆಂದರೆ ಇದು ಮಂದ ಇರೋದ್ರಿಂದ ಕಡಿಮೆ ಉರಿಲಿ ನಿಧಾನಕ್ಕೆ ಬೇಯಿಸ್ಬೇಕು, ಫ್ರೈ ಮಾಡಬೇಕು. ಸೊ ಲೆಗ್ ಪೀಸ್ನ ಸ್ವಲ್ಪ ಹಾಗೆ ಮುಚ್ಚಾಕೋಣ. ಅಯ್ಯೋ ಯಾವ್ಯಾವ ಕಡೆಗೆ ಹೋಗ್ತಾ ಇರೋದು. ನಡಿಯಪ್ಪ, ನಾನು ಬರ್ತಾಯಿದ್ದೀನಿ, ಆಚೆ ಹೋಗೋಣ. ನಡಿಚಿನ ಇಲ್ಲಿ ನಮ್ಮಮ್ಮ ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ನನ್ನ ಮಗ ಚೆನ್ನಾಗಿ ಮಾಡ್ತಾರೆ ತಿಂಡಿ ಎಲ್ಲ. ಹೌದಾ? ಬರ್ಡೇ ಅಲ್ವಾ, ಅದಕ್ಕೆ ಕಬಾಬ್ ಮಾಡಿದ್ದಾರೆ. ಹೌದಾ? ನಿಮ್ಮ ಅಮ್ಮಂಗೆ ಏನು ಗಿಫ್ಟ್ ಕೊಟ್ಟೆ ಹಾಗಾದ್ರೆ ಮತ್ತೆ ನೀನು ನನಗೆ? ಮಾಡಿದೀನಿ ಆದ್ರೆ ಬರಲೇ ಇಲ್ಲ. ಹೌದಾ? ಬುಕ್ ಮಾಡಿದ್ದೆ ಹ್ಯಾಪಿ ಮದರ್ ಡೇ ದಿವಸ ಬರ್ತದೆ ಅಂತಂದೆ, ಬರಲೇ ಇಲ್ಲ. ಹೌದಾ? ಅವರೇ ತಾಬತ್ತಿದ್ರು. ಅದಿನ್ನ ಲೇಟ ಬರ್ತದಂತೆ. ಸರಿ ಆಯ್ತು ಬಂಗಾರಿ. ಇಲ್ಲಿ ಅಲ್ಲಿ ಕಬಾಬು ಫ್ರೈ ಆಯ್ತೈತಾ? ಕಬಾಬ್ ಆಯ್ತಾ? ಲೆಗ್ ಪೀಸ್ ಯಾರ್ಯಾರಿಗೆ?
ನಂದೆ ಅದೇನಂದೆ ಅಪ್ಪಂದೆ ಅಮ್ಮಂದೆ. ಹೌದಾ, ಅಲ್ಲಿರೋದು ಎರಡೇನೆ. ಯಾರ್ಯಾರು ತಿನ್ನೋದು? ಎಲ್ಲಾರು ತಿನ್ನೋದು. ಹೌದಾ, ಒಂದೊಂದು ಪೀಸ್ ಅರ್ಧ ಮಾತ್ರ ತಿನ್ನೋದು. ಓಕೆ, ಗುಡ್ ಬಾಯ್. ಪೀಸ್ ತೋರ್ಸ್ರಮ್ಮ ಯಾವ ಥರ ಬೇಕೈತೆ. ಲೆಗ್ ಪೀಸ್ ಯಾವ ಥರ ಬೇಕು ತೋರಿಸ್ಬೇಕಾ? ನೋಡಿ, ಇಲ್ಲಿ ಫ್ರೈ ಆಯ್ತೈತೆ, ಆಯಿಲಲ್ಲಿ ಫ್ರೈ ಆಯ್ತೈತೆ. ಇದು ಆಯಿಲಲ್ಲಿ ಗೊತ್ತಾಯ್ತು ಫ್ರೈ ಆಗ್ತೈತೆ ಅಂತ. ಅದು ಯಾವ ಥರ ಐತೆ? ಯಾವ ಥರ ಇದೆ ಅಂದರೆ ರೆಡ್ ಕಲರ್ ಇದೆ. ಕಲರ್ ಸ್ವಲ್ಪ ಕಡಿಮೆ ಊರಿಲಿ ಫ್ರೈ ಆಗ್ಬೇಕಿದು, ಯಾಕೆಂದ್ರೆ ಮಂದ ಇರುತ್ತಲ್ವಾ, ನಿಧಾನ ಫ್ರೈ ಆಗ್ಬೇಕು. ಓಕೆನಾ? ವೇಟ್ ಮಾಡಿ ಅಪ್ಪ ಬರೋ ತನಕ. ಸೊ ಇದು ವಿಷಲ್ ಬರ್ತಾ ಇದೆ. ಹೊಟ್ಟೆ ಹಸಿತೈತೆ. ಇಷ್ಟೊತ್ತಾಯ್ತು ಹಾಕಿ, ಆದರೂ ಸ್ಲೋ ಇರೋದ್ರಿಂದ ಸ್ಲಿಮ್ಮಲ್ಲೇ ಇಟ್ಟು ಬೇಯಿಸ್ಬೇಕಲ್ವಾ, ಅದಕ್ಕೆ ಇನ್ನೂ ಬೇಕೈತೆ. ಮಕ್ಕಳು ಲೆಗ್ ಪೀಸು ತೆಗ್ಕೊಬಿಡ್ತಾರೆ ಇವರಿಬ್ರು. ಯಾವಾಗಲೇ ನಾನ್ ವೆಜ್ ಮಾಡಿದ್ರು ಇವ್ರಿಬ್ರಿಗೂ 2 ಲೆಗ್ ಪೀಸ್ ಇದ್ದೇ ಇರಬೇಕು. ಸೊ ಫೈನಲಿ ರೆಡಿ, 2 ಲೆಗ್ ಪೀಸು ಫ್ರೈ. ಸೊ ಫೈನಲಿ ರೆಡಿ, 2 ಲೆಗ್ ಪೀಸ್ ಫ್ರೈ ಆಯಿತು. ಎಣ್ಣೆ ಬೆಂದಿರೋದಲ್ವಾ, ಸೊ ಟಿಶ್ಯೂ ಕೊಡುವುದೇ, ನನ್ನ ಮಗ ಟಿಶ್ಯೂ ಕೊಡಲಿಲ್ಲ. ಸೊ ಫೈನಲಿ ಕಬಾಬ್ ರೆಡಿ. ಸೊ ನನ್ನ ಇಬ್ಬರು ಕೂಡ ಅಮ್ಮ ಲೆಗ್ ಪೀಸ್ ಅಂತಿದ್ದಾರೆ. ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ತೊಗೊಂಡೋಗಿ ಅವರಿಬ್ರಿಗೆ ಕೊಡ್ತೀನಿ. ಚಿನ್ನು, ಆದಿ, ಅರ್ಜುನ್ ಬನ್ನಿ, ಇಬ್ರು ಲೆಗ್ ಪೀಸ್ ರೆಡಿ. ಓಕೆ, ಬಾಯ್. ಚಿನ್ನು ಹೇಗೆ ಕಾಣಿಸ್ತಾ ಇದೆ? ವಾವ್, ನೈಸ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಕೆ ಫ್ರೆಂಡ್ಸ್, ನೋಡಿ ಕಬಾಬ್ ಚೆನ್ನಾಗಿದೆ ಅಂತ ತಿಳ್ಕೊತೀನಿ, ಆಯಿತಾ? ಟ್ರೈ ಮಾಡಿ, ನಾವು ಹೇಗೆ ಮಾಡಿದ್ದೀವೋ ಅದೇ ಥರ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಇದು ಏನೇ ತಪ್ಪಿದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸರಿ ಮಾಡ್ಕೊತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಕೆ, ಬಾಯ್.